ವಿವೇಕ್ ಅನ್ನೋ ಹೆಸರಿನ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದ. ಅವನು ಸಿಟಿಗೆ ಕೆಲ್ಸನ ಹುಡ್ಕೊಂಡ್ ಬಂದಿದ್ದ. ಇಂಜಿನಿಯರಿಂಗ್ ಮುಗಿಸಿ 1 ವರ್ಷ ಆಯ್ತು. ಗೊತ್ತಿಲ್ಲ ನನಗೆ ಯಾವ ಕೆಲಸ ಸಿಗುತ್ತೇನೋ. ಅವನು ಎಷ್ಟೋ ಕಂಪನಿಗಳಲ್ಲಿ ಇಂಟರ್ವ್ಯೂಗ್ ಹೋಗಿದ್ದ, ಆದ್ರೆ ಎಲ್ಲೂ ಕೂಡ ಕೆಲ್ಸ ಸಿಗ್ಲಿಲ್ಲ. ಸ್ವಲ್ಪ ತಿಂಗಳುಗಳ ನಂತರ ವಿವೇಕ್ಗೆ ಊಟ ತಿಂಡಿಗೂ ಕೂಡ ದುಡ್ಡಿಲ್ದೇ ಇರೋ ತರ ಆಯ್ತು. ಎಷ್ಟು ತಿಂಗಳು ಕಳೆದೋಯ್ತು, ಇನ್ನು ಯಾವುದೇ ಕೆಲಸ ಸಿಕ್ಕಿಲ್ಲ. ಇನ್ ಮುಂದೆನೂ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಇದ್ರಕ್ಕಿಂತ ಒಳ್ಳೆಯದು ನಾನು ನನ್ನ ಹಳ್ಳಿಗೆ ಹೋಗಿ ಅಲ್ಲಿ ಯಾವ್ದಾದ್ರೂ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡೋದು. ಅದರಿಂದ ಹೊಟ್ಟೆ ಹಸುವಿಂದ ಸಾಯುವ ಅವಶ್ಯಕತೆ ಅಂತೂ ಇಲ್ಲ. ಅಷ್ಟೇ, ವಿವೇಕ್ ವಾಪಸ್ ತನ್ನ ಹಳ್ಳಿಗ್ ಬಂದ. ಇಲ್ಲಂತೂ ನನಗೆ ಯಾವುದೇ ಕೆಲಸ ಸಿಗಲ್ಲ. ಮತ್ ನಾನು ಏನ್ ಮಾಡ್ಲಿ ಅಮ್ಮ? ಅಯ್ಯೋ ಪುಟ್ಟ, ನೀನ್ ಹೇಳಿದ್ದೆ ಅಲ್ವಾ ನಿನಗೆ ಮಿಕ್ಸರ್ ಫ್ರಿಡ್ಜ್ ಮಾಡೋದಿಕ್ಕೆ ಬರುತ್ತೆ ಅಂತ. ಕೊನೆ ಪಕ್ಷ ಅದನ್ನ ಮಾಡ್ಕೊಂಡು ನಿನ್ ಜೀವನನ ನೀನ್ ಕಳಿಬಹುದಲ್ವಾ? ಸರಿ ಅಮ್ಮ. ವಿವೇಕ್ ತನ್ನ ಊರಲ್ಲೇ ಒಂದು ಸಣ್ಣ ಅಂಗಡಿನ ಓಪನ್ ಮಾಡ್ಕೋತಾನೆ. ಅಲ್ಲಿ ಅವನು ಎಲ್ಲಾ ಮಿಷಿನ್ನ ರಿಪೇರಿ ಮಾಡ್ತಿದ್ದ. ಅವನು ಮಿಕ್ಸಿ ರಿಪೇರಿ ಮಾಡಿದ್ರೆ ಇನ್ನೊಬ್ರಿಗೆ ಫ್ರಿಡ್ಜ್ ರಿಪೇರಿ ಮಾಡ್ಕೊಡ್ತಿದ್ದ, ಮತ್ತೆ ಕೆಲವರಿಗೆ ಹೊಲ್ಗೆ ಮಿಷಿನ್. ಇದ್ರಿಂದ ಅವನು ಸಂಪಾದನೆ ಮಾಡ್ತಾ ಇದ್ದ. ಇಲ್ಲಾದ್ರೂ 2 ಹೊತ್ತು ಊಟ ಮಾಡಕ್ಕೆ ರೊಟ್ಟಿ ಆದ್ರೂ ಸಿಗುತ್ತೆ, ಹಾಗೂ ಇರೋದಕ್ಕೆ ಮನೆ ಕೂಡ. ಸಿಟಿಯಲ್ಲಂತೂ ನನ್ನ ಪರಿಸ್ಥಿತಿ ಹಾಳಾಗ್ ಹೋಗಿತ್ತು. ಒಂದು ದಿನ ಅವನು ತನ್ನ ಸ್ನೇಹಿತನನ್ನ ಭೇಟಿ ಮಾಡೋದಿಕ್ಕೆ ಅವನ ಅಂಗಡಿಗೆ ಹೋಗ್ತಾನೆ. ವಿವೇಕ್ ಫ್ರೆಂಡ್ ಹತ್ರ ಆಟದ ಸಾಮಾನಿನ ಅಂಗಡಿ ಇತ್ತು. ಇಬ್ರು ಫ್ರೆಂಡ್ಸು ಮಾತಾಡ್ಕೋತಾ ಇದ್ರು. ಆಮೇಲೆ ಇದ್ದಕ್ಕಿದ್ದ ಹಾಗೆ ವಿವೇಕ್ ಗಮನ ಒಂದು ಮೆಕ್ಯಾನಿಕಲ್ ಗಾಡಿ ಮೇಲೆ ಹೋಯ್ತು. ಅರೆ ಮುನ್ನ, ಈ ಗಾಡಿ ಎಷ್ಟಕ್ಕೆ ಹೋಗುತ್ತೆ? ಅದು ಕಾಸ್ಟ್ಲಿ, 1,000ಕ್ಕೆ ಹೋಗುತ್ತೆ. ಅಕ್ಕಪಕ್ಕದ ಎಲ್ಲ ಶ್ರೀಮಂತ ಮಕ್ಕಳೆಲ್ಲ ಖರೀದಿ ಮಾಡ್ತಾರೆ ಅದನ್ನ. ಆದ್ರೆ ನೀನ್ ಯಾಕೆ ಕೇಳ್ತಾ ಇದೀಯ ಅದನ್ನ? ನಿನಗೆ ಯಾರಾದ್ರೂ ಮಕ್ಳಿದಾರಾ? ನಿಂಗಂತೂ ಮದುವೆನೇ ಆಗಿಲ್ಲ ಇನ್ನು. ಒಂದ್ ವೇಳೆ ನಾನ್ ಇದನ್ನ 500 ರೂಪಾಯಿಗೆ ಮಾಡ್ಕೊಟ್ರೆ ನೀನ್ ಖರೀದಿ ಮಾಡ್ತೀಯಾ? ನೀನ್ ಇದನ್ ಮಾಡ್ತೀಯಾ ನಿಜವಾಗ್ಲು? ಹಾ ಖಂಡಿತ. ನೀನ್ ಬರೀ ಹೇಳು, ಖರೀದಿ ಮಾಡ್ತೀಯಾ ಇಲ್ವಾ? ಹಾ ಖಂಡಿತ. ನೀನ್ ನನಗೆ 500 ರೂಪಾಯಿಗೆ ಮಾಡ್ಕೊಟ್ರೆ ನಾನು ಅದನ್ನ 700 ರೂಪಾಯಿಗೆ ಮಾರ್ತೀನಿ. ಹಾಗೂ ಈ ಗಾಡಿಗೆ ಇನ್ನೂ ಡಿಮ್ಯಾಂಡ್ ಬರುತ್ತೆ. ಸರಿ, ನಾನು ಹೊರಡ್ತೀನಿ. ಮುಂದಿನ ಬಾರಿ ಗಾಡಿ ತಗೊಂಬರ್ತೀನಿ. ವಿವೇಕ್ ವಾಪಸ್ ತನ್ನ ಅಂಗಡಿಗೆ ಬಂದು ಗಾಡಿ ಮಾಡೋದಕ್ಕೆ ಶುರು ಮಾಡ್ಕೋತಾನೆ. ಎಷ್ಟೋ ಗಂಟೆ ಕಳ್ದು ಹೋಯ್ತು. ಆಮೇಲೆ ವಿವೇಕ್ ಆ ಗಾಡಿ ಹೇಗಿತ್ತೋ ಅದೇ ತರ ಗಾಡಿ ಮಾಡ್ದ. ಇದಲ್ವಾ ಮಾತಂದ್ರೆ? ನಂಗೆ ಗೊತ್ತಿತ್ತು ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ. ಇವಾಗ ಬರೀ ಇದನ್ನ ತಗೊಂಡು ಮುನ್ನನ ಹತ್ರ ಹೋಗ್ತೀನಿ. ವಿವೇಕ್ ಎಲ್ಲಾ ಗಾಡಿಗಳನ್ನು ತಗೊಂಡು ತನ್ನ ಫ್ರೆಂಡ್ ಅಂಗಡಿಗೆ ಹೋಗ್ತಾನೆ. ಅರೆ ವಾ ಗೆಳೆಯ, ಇದಂತೂ ಅದ್ರಗಿಂತ ಚೆನ್ನಾಗಿದೆ. ನನಗ್ ಗೊತ್ತಿದೆ ಮಕ್ಕಳು ಇದನ್ನ ತುಂಬಾ ಇಷ್ಟಪಡ್ತಾರೆ. ಮುನ್ನ 6 ಗಾಡಿಗೆ ಅವನಿಗೆ 3,000 ರೂಪಾಯಿ ಕೊಟ್ಟ. ವಿವೇಕ್ ಆ ದುಡ್ಡನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಮೊದಲನೇ ಸಲ ಅವನಿಗೆ ಒಂದು ದಿನದ ಸಂಪಾದನೆ 3,000 ರೂಪಾಯಿ ಸಿಕ್ಕಿತ್ತು. ಆವತ್ತಿಂದ ವಿವೇಕ್ಗೆ ಆಟ ಸಾಮಾನ್ ಮಾಡೋ ಆರ್ಡರ್ ಸಿಗ್ತಾ ಹೋಯ್ತು. ಅವನು ಪ್ರತಿದಿನ ಆಟದ ಸಾಮಾನನ್ನ ಮಾಡಿ ಮುನ್ನಾಗೆ ಮಾರ್ತಾ ಇದ್ದ. ವಿವೇಕ್ ಸಂಪಾದನೆ ತುಂಬಾ ಚೆನ್ನಾಗ್ ನಡೀತಾ ಇತ್ತು. ಮತ್ತೆ ಹಳ್ಳಿನಲ್ಲಿ ಚೆನ್ನಾಗೂ ನಡ್ಕೊಂಡು ಹೋಗ್ತಿತ್ತು. 1 ವರ್ಷ ಕಳ್ದ್ ಹೋಯ್ತು. ಈಗ ವಿವೇಕ್ ಅಂಗಡಿ ದೊಡ್ಡದಾಗಿತ್ತು. ಕೆಲ್ಸ ಮಾಡೋದಕ್ಕೋಸ್ಕರ ಇಬ್ರು ಕೆಲ್ಸಗಾರನ್ನು ಇಟ್ಕೊಂಡಿದ್ದ ಅವನು. ಆಮೇಲೆ ಒಂದು ದಿನ ಸ್ವತಃ ಮುನ್ನ ವಿವೇಕ್ ಅಂಗಡಿಗೆ ಬರ್ತಾನೆ. ಅರೆ ಗೆಳೆಯ, ಏನ್ ವಿಷಯ? ನೀನಿವತ್ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ನಿನ್ ಕೈಯಿಂದ ಒಂದು ದೊಡ್ಡ ಆಟದ ಸಾಮಾನ್ ಮಾಡಿಸ್ಬೇಕಿತ್ತು, ಅದಕ್ಕೆ ನಾನೇ ನಿನ್ನ ಹತ್ರ ಬಂದೆ. ಎಷ್ಟ್ ದೊಡ್ಡ? ಒಂದು ಆನೆ ಎಷ್ಟು ದೊಡ್ಡದು? ನನಗೆ ಒಂದು ಮಷೀನಿನ ಆನೆ ಬೇಕು. ಮಷೀನಿನ ಆನೆ? ಏನ್ ಮಾಡ್ತೀಯ ಅದ್ರಿಂದ? ಅದನ್ನ ನಾನ್ ನಿನಗೆ ಆಮೇಲೆ ಹೇಳ್ತೀನಿ. ಮೊದ್ಲು ನೀನ್ ಇದನ್ ಹೇಳು, ನೀನ್ ಆನೆ ಮಾಡ್ತೀಯಾ ಇಲ್ಲ ಅಂತ. ಮಾಡಿ ನಾನ್ ಕೊಡ್ತೀನಿ, ಆದ್ರೆ ಹಣ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಣಕ್ ನೀನ್ ಚಿಂತೆ ಮಾಡ್ಬೇಡ, ನೀನ್ ಹೇಳು ಎಷ್ಟ್ ಹಣ ಆಗುತ್ತೆ ಅಂತ. ವಿವೇಕ್ ಹಾಗೆ ಲೆಕ್ಕಾಚಾರ ಹಾಕ್ ನೋಡ್ತಾನೆ. 2 ಲಕ್ಷ ರೂಪಾಯಿ ಆಗುತ್ತೆ. ಸರಿ, ಇದನ್ ತಗ 1 ಲಕ್ಷ ಅಡ್ವಾನ್ಸ್. ಮಿಕ್ಕಿದ್ದು ಸ್ವಲ್ಪ ದಿನದಲ್ಲೇ ಕೊಡ್ತೀನಿ. ಸರಿ. ವಿವೇಕ್ ಗೊಂದಲದಲ್ಲಿದ್ದ. ವಿವೇಕ್ಗೆ ಒಂದು ಮೆಕ್ಯಾನಿಕಲ್ ಆನೆ ಮಾಡೋದಿಕ್ಕೆ 2 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. ಆನೆ ಮಾಡೋದಿಕ್ಕೆ ಒಂದು ದೊಡ್ಡ ಗೋಡೋನನ್ನ ಬಾಡಿಗೆಗೆ ತಗೋತಾನೆ. ಮತ್ತೆ ಇಲ್ಲಿ ಅವನು ಮತ್ತೆ ಅವನ ಕೆಲಸಗಾರರು ಆನೆ ಮಾಡೋದಿಕ್ಕೆ ಮುಂದಾಗ್ತಾರೆ. ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ರು. ಸುಮಾರು 1 ತಿಂಗಳ ನಂತರ ಆ ಆನೆ ತಯಾರಾಯ್ತು. ಇವಾಗ ಇದು ಸರಿಯಾಗಿ ಕಾಣ್ತಾ ಇದೆ, ಹಾಗೂ ಸರಿಯಾಗಿ ನಡೀತಾನೂ ಇದೆ. ವಿವೇಕ್ ಮುನ್ನಾನ ಗೋಡೋನು ಬಾಂದ್ ಕರೀತಾನೆ. ನೋಡು,
ನಿನ್ನ ಆನೆ ರೆಡಿಯಾಗಿದೆ. ವಾ, ಇದಲ್ವಾ ಮಾತಂದ್ರೆ. ಹೇಗ್ ನಾನ್ ಬಯಸಿದ್ನೋ ಅದೇ ತರ ಇದೆ. ಇದನ್ ತಗ. ಇದು ನಿನ್ನ ಉಳಿದಿರುವ 1,00,000 ರೂಪಾಯಿ. ಒಳ್ಳೆಯದು. ಅಲ್ಲ, ನೀನ್ ನನಗ್ ಹೇಳು, ಇದರಿಂದ ನೀನು ಏನ್ ಮಾಡ್ತೀಯಾ? ಇಷ್ಟು ದೊಡ್ಡ ಆನೆಯನ್ನ ಎಲ್ಲಿಗೆ ತಗೊಂಡೋಗ್ತೀಯಾ? ಮುನ್ನಾ ವಿವೇಕ್ ಕಿವಿನಲ್ಲಿ ಏನೋ ಹೇಳ್ದ. ಹೀಗೂ ಮಾಡ್ಬೋದಾ ನಾವು? ಹಾ, ಯಾಕಿಲ್ಲ. ಇದು ನಮ್ಮಲ್ಲೇ ಇರುವ ಒಂದು ಅದ್ಭುತ ದೋಸ್ತ್. ಸರಿ, ನೀನು ಇದ್ರ ಮೇಲೆ ಪಲ್ಲಕ್ಕಿ ಇಟ್ಬಿಡು. ಹಾ. ವಿವೇಕು ಸನ್ನೆ ಮಾಡ್ತಾನೆ. ಅವನ ಕೆಲಸಗಾರರು ಆನೆ ಬೆನ್ನ ಮೇಲೆ ಪಲ್ಲಕ್ಕಿನ ಜೋಡಿಸ್ತಾರೆ. ಮುನ್ನಾ ಆ ದೊಡ್ಡ ಆನೆ ಮೇಲೆ ಕೂತ್ಕೊಂಡ. ಆಮೇಲೆ ಅದನ್ನ ಓಡ್ಸೋದಕ್ ಶುರು ಮಾಡ್ದ. ಅವನು ಆ ಆನೆ ತಗೊಂಡು ರೋಡಲ್ಲಿ ಹೋಗ್ತಾ ಇದ್ದ. ಜನಗಳು ಅದನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ರು. ಏನಿದು? ಇದು ರೋಬೋ ಆನೆ. ಏನು? ಮಷೀನಿನ ಆನೆ. ಮುನ್ನಾ ಆ ಆನೆನ ತಗೊಂಡು ಪಾರ್ಕ್ ಹತ್ರ ಬರ್ತಾನೆ. ರೋಬೋ ಆನೆಯ ಸವಾರಿ ಕೇವಲ 30 ರೂಪಾಯಿ. 30 ರೂಪಾಯಿ. ಅಣ್ಣ, ನಾನು ಈ ಆನೆ ಮೇಲೆ ಸವಾರಿ ಮಾಡ್ಬೇಕು. ನಾನು ಕೂಡ. ಮುನ್ನಾ ಪ್ರತಿಯೊಬ್ಬರಿಗೂ ರೋಬೋ ಆನೆ ಮೇಲೆ ಸವಾರಿ ಮಾಡಿಸ್ತಾ ಇದ್ದ. ಮತ್ತೆ ಅವ್ರ ಹತ್ರ ದುಡ್ಡು ಇಸ್ಕೊತಿದ್ದ. ಸ್ವಲ್ಪ ಗಂಟೆಲೆ ಮುನ್ನಾ ಹತ್ರ ತುಂಬಾ ಒಳ್ಳೆ ದುಡ್ಡು ಸೇರ್ಕೊಂಡಿತ್ತು. ಒಂದೇ ದಿನದ ಸಂಪಾದನೆ 10,000 ರೂಪಾಯಿ. ಹೀಗೆ ನಡೀತಾ ಇದ್ರೆ ಬರೀ 20 ದಿನದಲ್ಲೇ 2 ಲಕ್ಷ ಆಗ್ಬಿಡುತ್ತೆ. ವಾಹ್, ಈ ಐಡಿಯಾ ಅಂತೂ ಬಹಳ ಚೆನ್ನಾಗಿದೆ. ಮಾರನೇ ದಿನ ಮುನ್ನಾ ಆ ಆನೆನ ತಗೊಂಡು ಪಾರ್ಕ್ ಹತ್ರ ಬರ್ತಾನೆ. ಆವತ್ತು ಕೂಡ ತುಂಬಾ ಜನ ಸವಾರಿ ಮಾಡಿದ್ರು. ಸಂಜೆ ಹೊತ್ತಲ್ಲಿ ಅವನು ಬೀಚ್ ಹತ್ರ ಹೋದ. ಅಲ್ಲೂ ಕೂಡ ಜನಗಳು ಆ ರೋಬೋ ಆನೆನ ನೋಡಿ ಖುಷಿ ಪಟ್ರು. ಎಷ್ಟೋ ಜನ ಅದನ್ನ ವಿಡಿಯೋ ಮಾಡ್ಕೊಂಡ್ರು. ಹಾಗಾಗಿ ಅದು ವೈರಲ್ ಆಗೋಯ್ತು. ಇವತ್ತಂತೂ ನಿನ್ನೆಗಿಂತ ಜಾಸ್ತಿ ಹಣ ಸಂಪಾದನೆ ಮಾಡಿದೀನಿ ನಾನು. ಮಾರನೇ ದಿನ ಒಬ್ಬ ರಿಪೋರ್ಟರ್ ಮುನ್ನಾ ಇಂಟರ್ವ್ಯೂಗೋಸ್ಕರ ಬಂದ. ಇದನ್ನ ನೀವು ಹೇಗ್ ಮಾಡಿದ್ರಿ? ಈ ಐಡಿಯಾ ಅಂತೂ ನಂದು. ಆದ್ರೆ ಇದನ್ನ ಮಾಡ್ದವನು ನನ್ನ ಗೆಳೆಯ ವಿವೇಕ್. ಅವನು ಒಬ್ಬ ಇಂಜಿನಿಯರ್. ವಾಹ್, ಇಲ್ ನೋಡಿ, ಇದು ರೋಬೋ ಆನೆ. ನೀವು ಯಾವುದೇ ಪ್ರಾಣಿಗಳಿಗೆ ತೊಂದರೆಯನ್ನ ನೀಡದೇನೆ ಇದರ ಸವಾರಿಯನ್ನ ಪಡ್ಕೋಬಹುದು. ಬನ್ನಿ ಬೇಗ. ಬಹುಶಃ ಈಗ ಹ್ಯೂಮನ್ ರೈಟ್ಸ್ ಅವರು ಖುಷಿಯಾಗಿರ್ಬೋದು. ಖಂಡಿತ. ಮುನ್ನಾ ಅವರು ಹಾಗೂ ವಿವೇಕ್ ಅವರ ಈ ಐಡಿಯಾ ಬಹಳ ಅದ್ಭುತ. ಮುನ್ನಾ ಮತ್ತೆ ವಿವೇಕ್ ಫೋಟೋ ಪೇಪರ್ ಅಲ್ಲಿ ಬರುತ್ತೆ. ಮತ್ತವರು ರಾತ್ರೋರಾತ್ರಿ ಫೇಮಸ್ ಆಗೋಗ್ತಾರೆ. ಆಮೇಲೆ ವಿವೇಕ್ ಅಂಗಡಿಗೆ ಗ್ರಾಹಕರ ಕ್ಯೂನೇ ಬಂದ್ ನಿಂತಿತ್ತು. ಪ್ರತಿಯೊಬ್ಬರಿಗೂ ರೋಬೋ ಆನೆ ಮಾಡಿಸ್ಕೋಬೇಕಾಗಿತ್ತು. ವಿವೇಕ್ ಮತ್ತೆ ಮುನ್ನಾ ಅದೃಷ್ಟನೇ ಬದಲಾಗಿತ್ತು. ಅವ್ರ ಮೇಲೆ ದುಡ್ಡಿನ ಸುರಿಮಳೆನೇ ಆಗ್ತಿತ್ತು.